सृजनहार प्रभु तुमि तव भंजनहार धि 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 लंग रंग भंग बाजे अंग संग मृदंग धि 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 लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदे तुम्हार जय श्री गुरु महाराज जी की जय। ಆತ್ಮಭಾವಿತನೇ ಆತ್ಮಭಾವಿತನೇ ತ್ರಿಪುರ ಸುಂದರಿ ಮಾ ಅಂಬದಯಾ ಸಾಗರಿ ಮಾ ತ್ರಿಪುರ ಸುಂದರಿ ಮಾ ಅಂಬದಯಾ ಸಾಗರಿ ಮಾ ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ ಜಯ ಜಗ ಜನನಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಅಂಬ ಶ್ರೀ ಚಕ್ರವಾಸಿನಿ ಮಾ ಅಂಬ ಶ್ರೀ ಚಕ್ರವಾಸಿನಿ ಮಾ ಸಚ್ಚಿದಾನಂದ ರೂಪಿಣಿ ಮಾ ಸಚ್ಚಿದಾನಂದ ರೂಪಿಣಿ ಮಾ ಹೃದಯ ನಿವಾಸಿನಿ ಮಾ ಅಂಬ ಪಾಪ ವಿಮೋಚಿನಿ ಮಾ ಹೃದಯ ನಿವಾಸಿನಿ ಮಾ ಅಂಬ ಪಾಪ ವಿಮೋಚಿನಿ ಮಾ ಕರುಣಾರೂಪಿಣಿ ಮಾ ಅಂಬ ಸಂಘ ಜನನಿ ಮಾ ಕರುಣಾರೂಪಿಣಿ ಮಾ ಅಂಬ ಸಂಘ ಜನನಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ 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 ಮಾ ಭಕ್ತಿ
सुन्दरी मां अम्बदया सागरी मां त्रिपुरसुन्दरी मां अम्बदया सागरी मां त्रिपुरसुन्दरी मां अम्बदया सागरी मां त्रिपुरसुन्दरी मां अम्बदया सागरी मां सुन्दरवदनी मां अम्ब सुगुणमनोहरि मां सुन्दरवदनी मां अम्ब सुगुणमनोहरि मां जय जगजननी मां अम्ब जगदोद्धारिणी 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 मां अम्ब श्रीचक्रवासिनी मां अम्ब श्रीचक्रवासिनी मां सच्चिदानन्दरूपिणी मां सच्चिदानन्दरूपिणी मां त्रिपुरसुन्दरी मां अम्बदया सागरी 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 मां ಶ್ರೀರಾಮಕೃಷ್ಣರಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥನೆ ಸಲ್ಲಿಸ್ತಾ ಅವರ ನಾಮಜಪವನ್ನು ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ 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 ಓಂ ನಮೋ ಭಗವತೆ ರಾಮಕೃಷ್ಣಾಯ
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶ್ರೀರಾಮಕೃಷ್ಣರ ಪದದಲ್ಲಿ ನಮಸ್ಕರಿಸಿ ಅವರನ್ನೇ ನೋಡ್ತಾ ಶ್ರೀರಾಮಕೃಷ್ಣನೇ ಪ್ರಾರ್ಥಿಸ್ತಾ ನಮ್ಮ ಹೃದಯ ಮಂದಿರದಲ್ಲಿ ಅವರನ್ನು ಪ್ರತಿಷ್ಠಾಪಿಸ್ತಾ ಸದಾ ನಮ್ಮ ಹೃದಯ ಮಂದಿರದಲ್ಲೇ ಇರಲಿ ಅಂತ ಬೇಡ್ಕೊಳ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ನಮ್ಮ ಮುಂದಿನ ಇವತ್ತು ನೀತಿ ಕಥೆ ಸೆಕ್ಷನ್. ಇವತ್ತು ನಮ್ಮ ಅನಿರುದ್ಧ್ ನಾಗರಾಳ್ ಕತೆ ಹೇಳೋದಕ್ಕೆ ಬಂದಿದ್ದಾನೆ. ಯಾವ ಒಂದು ನೀತಿ ಕಥೆ ಹೇಳ್ತಾನೆ ಅನ್ನೋದನ್ನು ನಾವೆಲ್ಲ ಈಗ ಕೇಳೋಣ. ಅನಿರುದ್ಧ್. ಜಯರಾಮ್ ಕೃಷ್ಣ. ನನ್ನ ಹೆಸರು ಅನಿರುದ್ಧ್. VMS ನಂಬರ್ 497. ನಾನು ಹೇಳುತ್ತಿರುವ ಕಥೆ ಹೆಸರು ಭಗವಂತನು ತನ್ನ ಭಕ್ತರ ದಾಸನಾಗುತ್ತಾನೆ. ಅಂದು ಮಹಾಶಿವರಾತ್ರಿಯ ದಿನ. ಆ ರಾತ್ರಿ ದೇವಸ್ಥಾನದಲ್ಲಿ ಕೋಟಿ ಕೋಟಿ ಭಕ್ತರು ತುಂಬಿ ತುಳುಕಾಡುತ್ತಿದ್ದರು. ಆಸ್ಥಾನ ಪಂಡಿತನಾದ ವಿದ್ಯಾಪತಿಯು ರಾಜ ಶಿವಸಿಂಗನಿಂದ ಸಂಯೋಜಿಸಲ್ಪಟ್ಟಿರೋ ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದ. ರಾಜ ಮತ್ತು ಅವನ ರಾಣಿ ಲಕ್ಷ್ಮೀದೇವಿ ಅದನ್ನು ಆಲಿಸ್ತಾ ಇದ್ದರು. ರಾಣಿ ಹೇಳ್ತಾಳೆ, ಎಂಥ ದಿವ್ಯ ಸಂಗೀತ ಅಂತ. ರಾಜ, ಹೌದು, ಇದನ್ನು ಕೇಳುತ್ತಲೇ ಇರೋಣ ಅನಿಸುತ್ತೆ ಅಂತ ಹೇಳ್ತಾನೆ. ಮಾರನೇ ದಿನ ರಾತ್ರಿ ವಿದ್ಯಾಪತಿ
ಮಲ್ಕೊಂಡಿದ್ದಾಗ ಕನಸಿನಲ್ಲಿ ಶಿವ ಕಾಣಿಸ್ಕೊಂಡು ಹೇಳ್ತಾನೆ, ನಿನ್ನ ನಿನ್ನ ದಿವ್ಯ ಭಕ್ತಿ ಸಂಗೀತ ಗಾಯನದಿಂದ ನಾನು ತುಂಬ ಸಂತುಷ್ಟನಾಗಿದ್ದೀನಿ. ನಾನು ಆ ದಿವ್ಯ ಪ್ರೇಮಿಗಳಾದ ಉತ್ತುಂಗ ಪ್ರೇಮಿಗಳಾದ ರಾಧಾಕೃಷ್ಣರ ಬಗ್ಗೆ ಸಂಗೀತವನ್ನು ಕೇಳೋದಕ್ಕೆ ಉತ್ಸುಕನಾಗಿದ್ದೀನಿ. ನಿನಗೆ ಆ ಹಾಡನ್ನು ಹಾಡೋ ಸಾಮರ್ಥ್ಯ ಸಿಗಲಿ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾಪತಿ, ಭಗವಂತ, ನಿನ್ನ ಈ ನಿನ್ನ ಈ ಇಚ್ಛೆನ ಈಡೇರಿಸೋ ಸೌಭಾಗ್ಯ ನನ್ನದಾಗಲಿ ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಗ್ಗೆ ವಿದ್ಯಾಪತಿ ಸ್ನಾನಗಳನ್ನು ಮುಗಿಸಿ ಶಿವಪೂಜೆಗೆ ಅಂತ ಕೂತ್ಕೋತಾನೆ. ತಕ್ಷಣ ಅವನ ಮನಸ್ಸು ದಿವ್ಯ ಭಕ್ತಿಯಿಂದ ಆವರಿಸ್ಕೊಂಡಿರೋ ಹಾಗೆ ಅನಿಸುತ್ತೆ. ವಿದ್ಯಾಪತಿ ಹೇಳ್ತಾನೆ, ಅಲ್ಲಿ ರಾಧೆಯ ದಿವ್ಯ ಪ್ರೇಮದಿಂದ ಬಂಧಿತನಾಗಿರೋ ಯಮುನೆ ದಡದಲ್ಲಿ ಕೃಷ್ಣ ಮತ್ತು ಅವನ ಭಕ್ತೆಯರಾದ ಗೋಪಿಕಾ ಸ್ತ್ರೀಯರು ಮತ್ತು ಪಕ್ಷಿ ಸಮೂಹಗಳು ನಿಶ್ಚಲವಾಗಿ ಸುತ್ತುವರೆದು ನಿಂತಿವೆ ಅಂತ ಹೇಳ್ತಾನೆ. ಮಾರನೇ ದಿನ ವಿದ್ಯಾಪತಿ ತಾನು ಕಂಡ ಅನುಭವವನ್ನು ತಾನೇ ಸಂಯೋಜಿಸಿದ ಭಕ್ತಿಗೀತೆಗಳನ್ನು ಹಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಕೇಳಿದ ರಾಜ ತುಂಬ ಸಿಟ್ಟು ಮಾಡ್ಕೋತಾನೆ. ಒಂದು ದಿನ ವಿದ್ಯಾಪತಿ ಆಸ್ಥಾನಕ್ಕೆ ಬಂದಾಗ ರಾಜ ಹೇಳ್ತಾನೆ, ನಾನು ನಿನ್ನನ್ನು ಶಿವ ಸಂಕೀರ್ತನೆಯನ್ನು ಮಾತ್ರ ಹಾಡೋದಕ್ಕೆ ಆಸ್ಥಾನ ಪಂಡಿತನನ್ನಾಗಿ ನೇಮಿಸಿದ್ದೆ. ಆದರೆ ನೀನು ಇನ್ಮೇಲೆ ಆ ಪದವಿಗೆ ಅರ್ಹನಲ್ಲ. ನನ್ನ ಈ ರಾಜ್ಯವನ್ನು ಬಿಟ್ಟು ತೊಲಗಾಚೆ ಅಂತ ಬೈತಾನೆ. ವಿದ್ಯಾಪತಿ ಹೇಳ್ತಾನೆ, ಎಲ್ಲ ದೈವೇಚ್ಛೆ ಅಂತ ಹೇಳಿ ಆ ರಾಜ್ಯನ ಬಿಟ್ಟು ಹೋಗ್ತಾನೆ. ಅವನ ದಿವ್ಯ ಸಂಗೀತ ಗಾಯನದಿಂದ ಹಳ್ಳಿಗಳಲ್ಲಿ ಅದು ಪಸರಿತವಾಗುತ್ತೆ. ಅವನು ದೇವಸ್ಥಾನಗಳಲ್ಲಿ ರಾಧಾಕೃಷ್ಣ ನಾಮ ಸಂಕೀರ್ತನೆ ಹಾಡಕ್ಕೆ ಶುರು ಮಾಡ್ತಾನೆ. ಹರಿಭಕ್ತರು ಆ ಕಾರ್ಯಕ್ರಮಗಳಲ್ಲಿ ಬಂದು ಅವನ ಸಂಗೀತವನ್ನು ಕೇಳಿ ಸಂತುಷ್ಟರಾಗಿರ್ತಿರ್ತಾರೆ. ಒಂದು ದಿನ ದೆಹಲಿ ರಾಜ ಸುಲ್ತಾನ ಶಿವಸಂಗನ ರಾಜ್ಯವನ್ನು ಜಯಿಸಿ ರಾಜನನ್ನು ಬಂದಿ ಮಾಡಿ ತನ್ನ ದೇಶಕ್ಕೆ ಕರೆದುಕೊಂಡೋಗಿರ್ತಾನೆ. ವಿದ್ಯಾಪತಿ ಆಸ್ಥಾನಕ್ಕೆ ಬಂದಾಗ ರಾಣಿ ಲಕ್ಷ್ಮೀದೇವಿ ಹೇಳ್ತಾಳೆ, ದೆಹಲಿ ರಾಜ ನಿನ್ನನ್ನು ರಾಜ್ಯವನ್ನು ಬಿಟ್ಟು ಕಳಿಸಿದ ಮಾತ್ರಕ್ಕೆ ದೇವರು ರಾಜನಿಗೆ ಎಂಥ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ದೆಹಲಿಗೆ ಹೋಗಿ ಅಲ್ಲಿ ರಾಜ ಸುಲ್ತಾನನನ್ನು ವಿನಂತಿಸ್ಕೊಂಡ್ರೆ ರಾಜ ಬಂಧ ಮುಕ್ತನಾಗ್ತಾನೆ ಅಂತ ಇದು ನನ್ನ ದೃಢ ನಂಬಿಕೆ ಅಂತ ಹೇಳ್ತಾರೆ. ವಿದ್ಯಾಪತಿ, ನೀವು ಹೇಳಿದಾಗೆ ನಾನು ದೆಹಲಿಗೆ ಹೋಗ್ತೀನಿ, ದೇವರು ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ಹೊರಡ್ತಾನೆ. ದೆಹಲಿಗೆ ಹೋಗೋ ಮಾರ್ಗದಲ್ಲಿ ಜಟಾಜೂಟನಾಗಿರೋ ಒಬ್ಬ ಶಿವಭಕ್ತ ಅವನನ್ನು ಸಂಧಿಸ್ತಾನೆ. ವಿದ್ಯಾಪತಿ ಅವನಿಗೆ ಅನ್ನ ಆಹಾರನ ಕೊಡ್ತಾನೆ. ವಿದ್ಯಾಪತಿಗೆ ಅವನು ಅನ್ನ ಆಹಾರ ಕೊಟ್ಟಿರೋನನ್ನು ನೆನಪಿಸ್ಕೊಂಡಾಗ ಅವನಿಗೆ ಗೊತ್ತಾಗುತ್ತೆ, ಭಗವಾನ್ ಶಿವನೇ ಬಂದು ಅವನಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಅವನಿಗೆ ಅನಿಸುತ್ತೆ. ವಿದ್ಯಾಪತಿ ಹೇಳ್ತಾನೆ, ಭಗವಾನ್ ನೀವೇ ನನಗೆ ಬಂದು ಸಹಾಯ ಮಾಡೋದಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಆ ಗುಪ್ತ ಶಿವಭಕ್ತ ಹೇಳ್ತಾನೆ, ನೋಡು,
ನಿನ್ನ ಕೆಲಸ ಯಶಸ್ವಿಯಾಗಬೇಕಂದ್ರೆ ನನ್ನ ಈ ರಹಸ್ಯನ ಯಾರಿಗಾದರೂ ಹೇಳಿದ್ರೆ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗ್ತೀನಿ, ಇದನ್ನು ಚೆನ್ನಾಗಿ ನೆನಪಿಟ್ಕೋ ಅಂತ ಹೇಳ್ತಾನೆ. ಆ ಗುಪ್ತ ಶಿವಭಕ್ತನ ಸಹಾಯದಿಂದ ವಿದ್ಯಾಪತಿಗೆ ಸುಲ್ತಾನನ ಆಸ್ಥಾನದಲ್ಲಿ ಹಾಡೋದಕ್ಕೆ ಅವಕಾಶ ಸಿಗತ್ತೆ. ಅವನ ರಾಧಾಕೃಷ್ಣರ ನಾಮ ಸಂಕೀರ್ತನೆಯನ್ನು ಆಲಿಸಿದ ಸುಲ್ತಾನನಿಗೆ ಬಹಳ ಖುಷಿಯಾಗತ್ತೆ. ಸುಲ್ತಾನ ಹೇಳ್ತಾನೆ, ನಿನ್ನ ರಾಧಾಕೃಷ್ಣ ನಾಮ ಸಂಕೀರ್ತನೆಯಿಂದ ನಾನು ನನಗೆ ತುಂಬ ಸಂತೋಷವಾಗಿದೆ. ನಿನಗೆ ಏನು ಬೇಕೋ ಅದನ್ನು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾಪತಿ, ನನಗೆ ರಾಜ ಶಿವಸಿಂಗನ ಬಂಧ ವಿಮೋಚನೆ ಮಾತ್ರ ನನಗೆ ಬೇಕಾಗಿರೋದು ಅಂತ ಹೇಳ್ತಾನೆ. ಕೊಟ್ಟ ಮಾತಿನಂತೆ ಸುಲ್ತಾನ ರಾಜ ಶಿವಸಿಂಗನನ್ನು ಬಿಡುಗಡೆ ಮಾಡ್ತಾನೆ. ವಿದ್ಯಾಪತಿ ಆ ಗುಪ್ತ ಶಿವಭಕ್ತ ಮತ್ತು ರಾಜ ಶಿವಸಿಂಗನ ಜೊತೆ ತನ್ನ ದೇಶಕ್ಕೆ ಬರ್ತಾನೆ. ಅಲ್ಲಿ ಅವ್ರಿಗೆ ದಿವ್ಯ ಸ್ವಾಗತ ಕಾದಿರುತ್ತೆ. ಶಿವಸಿಂಗನ ರಾಜ್ಯದ ಜನರೆಲ್ಲರೂ ಹೇಳ್ತಾರೆ, ಗಾಯನ ಚಕ್ರವರ್ತಿ ದೀರ್ಘಾಯುವಾಗಲಿ, ರಾಜ ಶಿವಸಿಂಗನು ದೀರ್ಘಾಯುವಾಗಲಿ ಅಂತ ಹೇಳ್ತಿರ್ತಾರೆ. ರಾಜನನ್ನ ಬಂಧ ವಿಮೋಚನೆಯನ್ನು ಗಳಿಸಿಕೊಟ್ಟ ವಿದ್ಯಾಪತಿಗೆ ತುಂಬ ಬಹುಮಾನಗಳನ್ನು ಮತ್ತು ಭೂಮಿ ಕಾಣಿಕೆಯನ್ನು ಕೊಡ್ತಾರೆ. ವಿದ್ಯಾಪತಿಯ ಈ ಸೌಭಾಗ್ಯವನ್ನು ಕಂಡು ಅವನ ಪತ್ನಿ ದುರ್ಗಾಳಿಗೆ ತುಂಬ ಗರ್ವ ಬರುತ್ತೆ. ಆ ಗುಪ್ತ ಶಿವಭಕ್ತನು ಸಾಮಾನ್ಯ ವ್ಯಕ್ತಿ ಥರ ಕಾಣ್ತಾ ಇರ್ತಾನೆ. ಅವಳು ಅನ್ಕೋತಾಳೆ, ಅವನ ಗಂಡ ವಿದ್ಯಾಪತಿ ಅವನನ್ನು ಚಾರಕನನ್ನಾಗಿ ನೇಮಿಸಿದ್ದಾನೆ ಅಂತ. ಅವಳು ಅವನಿಗೆ ತುಂಬ ನಿಮ್ನ ಥರದ ಕೆಲಸಗಳನ್ನು ಮಾಡೋದಕ್ಕೆ ವಿಧಿಸ್ತಾಳೆ. ದುರ್ಗಾ ಹೇಳ್ತಾಳೆ, ಯಜಮಾನನ ಬಟ್ಟೆಗಳನ್ನ ಒಗೆದು ಹಾಕು ಅಂತ. ಆಗ ಆ ಗುಪ್ತ ಶಿವಭಕ್ತ, ನಾನು ಇಲ್ಲಿ ದೈವ ಭಕ್ತರ ಸೇವೆಗಾಗಿಯೇ ಬಂದಿದ್ದೀನಿ ಅಂತ ಹೇಳಿ ಬಟ್ಟೆ ಒಗೆಯೋಕ್ಕೆ ಶುರು ಮಾಡ್ತಾನೆ. ಒಂದು ದಿನ ವಿದ್ಯಾಪತಿ ಮನೆಗೆ ಬರ್ತಿರ್ಬೇಕಾದ್ರೆ ಅವನ ಬಟ್ಟೆಗಳನ್ನ ಒಗಿತಾ ಇರೋದು ಅವನು ನೋಡ್ತಾನೆ. ಮತ್ತು ಹೇಳ್ತಾನೆ, ದೇವ್ರೇ, ಇದೇನು ಅನ್ಯಾಯ, ನೀವು ನನ್ನ ಬಟ್ಟೆ ಒಗೆಯೋದಾ ಅಂತ ಕೇಳ್ತಾನೆ. ಅದಕ್ಕೆ ದುರ್ಗಾ ಹೇಳ್ತಾಳೆ, ನಾವು ಅವನಿಗೆ ಬಟ್ಟೆ ವಸ್ತ್ರ ವಸತಿಗಳನ್ನೆಲ್ಲ ಕೊಡ್ತೀವಿ, ಅವನು ನಮಗೆ ಸೇವೆ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ವಿದ್ಯಾಪತಿ ಅವಳನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಬೈತಾನೆ, ನಾಚಿಕೆಗೇಡು, ಅವನು ಯಾರು ಅಂತ ಗೊತ್ತಾ? ಅವನು ಶಿವನೇ ಬಂದು ಶಿವಭಕ್ತನ ವೇಷದಲ್ಲಿ ನಮಗೆ ಬಂದು ಸಹಾಯ ಮಾಡೋದಕ್ಕೆ ಬಂದಿದ್ದಾನೆ. ಅವನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿ ಊಟಕ್ಕೆ ಆಹ್ವಾನಿಸು ಅಂತ ಹೇಳ್ತಾನೆ. ದುರ್ಗಾ ಹೇಳ್ತಾಳೆ, ಈ ವಿಷಯವನ್ನು ಮೊದಲೇ ಯಾಕೆ ನನಗೆ ಹೇಳಿಲ್ಲ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ದುರ್ಗಾ ಮತ್ತು ವಿದ್ಯಾಪತಿ ಗುಪ್ತ ಶಿವಭಕ್ತ ಇರೋ ಜಾಗಕ್ಕೆ ಬಂದಾಗ ಅಲ್ಲಿ ಆ ಗುಪ್ತ ಶಿವಭಕ್ತ ಇರೋದಿಲ್ಲ. ದುರ್ಗಾ ಹೇಳ್ತಾಳೆ, ಇಲ್ಲಿ ಯಾರೂ ಇಲ್ಲಿ ಅವನು ಕಾಣಿಸುತ್ತಿಲ್ಲವಲ್ಲ, ಈಗೇನು ಮಾಡಲಿ ಅಂತ ಕೇಳ್ತಾಳೆ. ಅದಕ್ಕೆ ವಿದ್ಯಾಪತಿ ಹೇಳ್ತಾನೆ, ಅವನು ಇಲ್ಲಿರಲ್ಲ ಅಂತ ನನಗೆ ಗೊತ್ತಿತ್ತು, ಅವನು ನನಗೆ ಎಚ್ಚರಿಕೆ ಕೊಟ್ಟಿದ್ದ, ನಾನು ಮರೆತು ಅದನ್ನು ತಪ್ಪು ಮಾಡಿಬಿಟ್ಟೆ. ಅವನಿಲ್ಲದೆ ನಾನು ಏನನ್ನೂ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ವಿದ್ಯಾಪತಿ ದೇವಸ್ಥಾನಕ್ಕೆ ಬಂದು ಗಟ್ಟಿಯಾಗಿ ಕೂತ್ಕೋತಾನೆ. ಅವನ ಜೊತೆ ದುರ್ಗಾಳು ಬರ್ತಾಳೆ. ಆಗ ವಿದ್ಯಾಪತಿ ಹೇಳ್ತಾನೆ,
ಭಗವಂತ ನೀನು ಇಲ್ಲಿಗೆ ಬರಲಿಲ್ಲ ಅಂದರೆ ನಾನು ಒಂದು ಹನಿ ನೀರನ್ನು ಕೂಡ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳ್ತಿದ್ದಂಗೆ ಜನರು ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ. ರಾಜನೇ ಬಂದು ವಿದ್ಯಾಪತಿನ ಬೇಡ್ಕೊಂಡ್ರು ವಿದ್ಯಾಪತಿ ಸ್ವಲ್ಪನೂ ಅಲುಗಾಡೋದಿಲ್ಲ. ಕಠಿಣ ಉಪವಾಸ ಅವನ್ನ ಬರೇ ಎಲುಬಿನ ಹಂದರವನ್ನಾಗಿ ಮಾಡುತ್ತೆ. ಅವನು ರಾತ್ರಿ ಮಲಗಿದ್ದಾಗ ಕನಸಿನಲ್ಲಿ ಶಿವ ಬಂದು ಮಗು ಎದ್ದೇಳು, ನಿನಗೆ ರಾಜ್ಯದ ಜನರೆಲ್ಲರೂ ಕಾಯ್ತಾ ಇದ್ದಾರೆ. ನಿನ್ನ ಈ ರಾಧಾಕೃಷ್ಣ ನಾಮ ಸಂಕೀರ್ತನೆ ಎಲ್ಲೆಡೆಗೂ ಪಸರಿತವಾಗಲಿ, ಯಾತ್ರೆಗೆ ಹೊರಡಲು ಸಿದ್ಧನಾಗು ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಗ್ಗೆ ವಿದ್ಯಾಪತಿ ಮಿನಗೋ ಮರೆಯೊಡನೆ ಯಾತ್ರೆಗೆ ಅಂತ ಹೊರಡ್ತಾನೆ. ಅಲ್ಲಿನ ಜನರೆಲ್ಲರೂ ಹೇಳ್ತಾರೆ, ತಪಸ್ಸು ಮುಗೀತು, ಈಗ ಮಹಾತ್ಮ ಯಾತ್ರೆಗೆ ತಯಾರಾಗಿದ್ದಾನೆ ಅಂತ ಹೇಳ್ತಾರೆ. ಈ ಕಥೆಯ ನೀತಿ, ಭಕ್ತರು ಭಕ್ತಿಯ ದಾಸರಾದರೆ ಭಗವಂತನು ಭಕ್ತರ ದಾಸನಾಗುತ್ತಾನೆ. ಜಯರಾಮಕೃಷ್ಣ. ಜಯರಾಮಕೃಷ್ಣ ಅನಿರುದ್ಧು ಸುದೀರ್ಘವಾದಂಥ ಒಂದು ಕಥೆಯನ್ನು ನಮ್ಮ ಮುಂದಿಗೆ ಸ್ಪಷ್ಟವಾಗಿ ಅವನ ಒಂದು ಮಾತುಗಳಲ್ಲಿ ಹಂಚಿಕೊಂಡಿದ್ದಾನೆ. ಇಡೀ ಕಥೆಯ ಒಂದು ಸಾರ ಅವನು ಹೇಳಿದಾಗೇ, ನಾವು ಭಗವಂತನಿಗೆ ಭಕ್ತರಾಗಿದ್ದರೆ ಅವನು ನಮ್ಮ ಸೇವೆ ಮಾಡೋದಕ್ಕೆ ತಯಾರಿರ್ತಾನೆ. ಆದರೆ ನಾವು ಅದನ್ನು ತಿಳ್ಕೊಬೇಕು, ಭಗವಂತ ನಮಗೆ ಸೇವೆ ಮಾಡ್ತಾನೆ ಅಂತಂದರೆ ಭಗವಂತ ನೇರವಾಗಿ ಬರಲ್ಲ, ಯಾವುದೋ ರೂಪದಲ್ಲಿರ್ತಾನೆ. ಅದಕ್ಕೆ ನಾವು ಯಾರು ನೋಡಿದ್ರೂ ಕೂಡ ಆ ಭಗವದ್ಭಾವದಲ್ಲಿ ಇರಬೇಕು, ಆ ಭಗವಂತನ ಸೇವೆ ಮಾಡಬೇಕು. ಅಲ್ಲಿ ಶಿವ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾವ ಒಂದು ಭೇದ ಭಾವನೂ ಇಲ್ಲ. ಇದೆಲ್ಲ ಶಿವ ಕೃಷ್ಣ ಅಂತ ಭೇದ ಮಾಡಿಕೊಂಡು ಆ ದೇವರು ನನ್ನ ದೇವರು ಅಂತ ಮಾಡ್ಕೊಂಡಿರೋದು ನಾವುಗಳಷ್ಟೇ. ಆದರೆ ಭಗವಂತ ಅನ್ನೋದು ಅದೊಂದು ಪರಮಾರ್ಥ ಶಕ್ತಿ. ಅದು ಆ ಒಂದು ಶಕ್ತಿನ ನಾವು ಆರಾಧಿಸೋಣ. ಉತ್ತಮವಾದಂಥ ಒಂದು ಕತೆ ನಮಗೆ ಹಂಚಿಕೊಂಡಿದ್ದಂಥ ಅನಿರುದ್ಧಿಗೆ ಧನ್ಯವಾದಗಳನ್ನ ತಿಳಿಸೋಣ. ದಿವ್ಯತೆ ನಮಗೆ ಕೃಪೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಡೇ ಕ್ಲಾಸನ್ನು ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ. जय राम कृष्ण. जय राम कृष्ण. जय राम जय राम जय राम जय राम कृष्ण. जय राम कृष्ण सर. जय राम कृष्ण सर. जय राम कृष्ण सर. तेरा कमी है जाओ ना ये कम. जय राम कृष्ण सर. जय राम कृष्ण. जय राम कृष्ण सर.